ಸರ್, ಧನ್ಯರಾವ್ ಪ್ರಕರಣದಲ್ಲಿ ಡಿಜಿಪಿ ರಾಮಚಂದ್ರ ರಾವ್ ರಜೆ ಮೇಲೆ ಧನ್ಯ ಪ್ರಕರಣದಲ್ಲಿ ಡಿಜಿಪಿ ರಾಮಚಂದ್ರ ರಾವ್ ಕಡ್ಡಾಯ ರಜೆ ಮೇಲೆ ತೆರಳುವಂತೆ ಸಾಕಷ್ಟು ಅನುಮಾನ ಕಡೆ ಮಾಡಿಕೊಟ್ಟು ಯಾಕೆ ಸರ್ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಲ್ರಿ. ಈಗ ಅದೇ ನಾನು ಹೇಳ್ತಾ ಇದ್ದೇನೆ, ಪದೇ ಪದೇ ಇದೇನು ಸ್ಮಗ್ಲಿಂಗ್ ಆಗಿದೆ, ಸ್ಮಗ್ಲಿಂಗ್ ಆಗಿರ್ತಕ್ಕಂಥದ್ದು ತಾವು ನೋಡಿದ್ರೆ ಈ ಅಥಾರಿಟಿ ಏನಿದೆ, ಏರ್ಪೋರ್ಟ್ ಅಥಾರಿಟಿ ಆಗಿರಲಿ, ಪೋರ್ಟ್ ಅಥಾರಿಟಿ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ. ನಮ್ಮ ಮೇಲೆ ಆಗಲೆಲ್ಲ ತಾವು ಪ್ರಶ್ನೆ ಕೇಳ್ತಾ ಇದ್ದೀರಿ, ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ಅಥವಾ ನಮ್ಮ ಇರ್ತಕ್ಕಂಥ ಸೀನಿಯರ್ ಆಫೀಷಿಯಲ್ಸ್ ಯಾರು ಇನ್ವಾಲ್ವ್ ಇದ್ದಾರೆ, ಇನ್ವಾಲ್ವ್ ಇದ್ದರೆ ತನಿಖೆ ಆಗಲಿ, ಅದ್ರಾಗೇನು ಅಭ್ಯಂತರ ಇಲ್ಲ, ತನಿಖೆ ಆಗಲಿ. ಆದರೆ ಗೋಲ್ಡ್ ಬರೇ ಬೆಂಗಳೂರಿಗೆ ಮಾತ್ರ ಬಂದಿಲ್ಲ. ಸರ್ವೆ ರಿಪೋರ್ಟ್ ಪ್ರಕಾರ ಭಾರತ ದೇಶದಲ್ಲಿ ಬಾಂಬೆ ನಂಬರ್ 1 ಸ್ಥಾನದಲ್ಲಿದೆ. ಮಹಾರಾಷ್ಟ್ರ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ನಂದೇನಾಗಿರ್ತಕ್ಕಂಥ ಒತ್ತಡ ಅಂತಂದರೆ, ಇದು ಒಂದು ಪ್ರಕರಣ ಬಿಟ್ಟರೆ ಇಡೀ ಭಾರತ ದೇಶದಲ್ಲಿ ಯಾವ ಪೋರ್ಟ್ನಲ್ಲಿ ಯಾವ ಏರ್ಪೋರ್ಟ್ನಲ್ಲಿ ಎಷ್ಟು ಗೋಲ್ಡ್ ಬಂದಿದೆ ಅಂತ ತಾವು ಅಂದಾಜು ಮಾಡಿ ನೋಡಬೇಕು. ಸೊ ಇದು ಸಮರ್ಪಕವಾಗಿ ತನಿಖೆ ಆಗಲಿ ಅಂತ ನನ್ನ ಒತ್ತಾಯನ ಮಾಡ್ಲಿಕ್ಕೆ ಇಚ್ಛೆ ಬಯಸ್ತೇನೆ. ಇದನ್ನ ರಜಾ ಅವ್ರು ತಗೊಂಡಿದ್ದಾರೋ ಯಾತಕ್ಕೆ ತಗೊಂಡಿದ್ರೆ ನಾನು ಉತ್ತರ ಕೊಡಕ್ಕೆ ಬರೋದಿಲ್ಲ. ಇವ್ರು ರಜಾ ತಗೊಂಡಿದ್ರು ಕೂಡ ನಿಮ್ಮ ಪ್ರಶ್ನೆ ಇನ್ನಾದರೂ ಸರಿಯಾಗಿಲ್ಲ ಅಂತ ನನ್ನ ಇವರು ಹೊರಗೆ ಇವ್ರ ಆಫೀಸರ್ ಎಲ್ಲಿರೋದು? ಯಾವ ಆಫೀಸರ್ ಇವರು? ಅಲ್ರಿ, ಈ ಆಫೀಸರ್ ಯಾರು? ರಜಾ ತಗೊಂಡ್ರ ಆಫೀಸರ್ ಯಾರು? ಎಲ್ಲಿರ್ತಾರ ಅವರು? ಬೆಂಗಳೂರಿನಾಗ ಇರ್ತಾರೆ. ಏರ್ಪೋರ್ಟ್ನಾಗ ಅವ್ರು ಇಡ್ತಾ ಇದೆಯಲ್ಲ ಒಳಗಡೆ. ಆದ್ರೆ ನಾನೊಬ್ಬ MLA ಇದ್ದೀನಿ, ಮಿನಿಸ್ಟರ್ ಇದ್ದೀನಿ. ಪ್ರೋಟೋಕಾಲ್ನಾಗ ಏನು ಮಾಡ್ತಾರೆ ಆಫೀಸರ್ಸ್ ಅಂದ್ರೆ, ನಿಮಗೆ ಬರ್ತಾರೆ, ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ನಿಮಗೆ ಕರ್ಕೊಂಬಂದು ಎಸ್ಕಾರ್ಟ್ ಮಾಡ್ತಾರೆ. ಅಂದ್ರೆ ನಿಮಗೆ ಕಸ್ಟಮ್ಸ್ ಊಟಿನ ಎಗರ್ಸಕ್ ಬರ್ತದೆ ಒಬ್ಬ ಪ್ರೋಟೋಕಾಲ್ ಆಫೀಸರ್ಗೆ. ಅದೇ ಹೇಳ್ತಿರೋದು ಎಸ್ಕಾರ್ಟ್ ಕೂಡ ಮಾಡಿದ್ರೆ ಅಂತ ಇಟ್ಕೊಳ್ಳಿ. ನಾನು ಅದರ ಬಗ್ಗೆ ಪ್ರೋಟೋಕಾಲು ಹೆಂಗ್ ಮಿಸ್ ಆಪರೇಟ್ ಆಗಿದೆ ಅದಕ್ಕೆ ತನಿಖೆ ಆಗಲಿ. ನಾನು ಕೇಳ್ತಿರ್ತಕ್ಕಂಥದ್ದು ಇಷ್ಟು ಸರಿ, 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, 4 ಸರಿ ಅಲ್ಲ, 40 ಸರಿ 30 ಸರಿ ಹೋಗಿ ಬಂದಾರೆ. ಇದ್ರಾಗೆ ಕೇಂದ್ರ ಸರ್ಕಾರದೇನು ಕೈವಾಡಿಲ್ಲ ಅಂತೀರಾ ನೀವು? ಕಸ್ಟಮ್ಸ್ ಯಾರಿಗೆ ಬರುತ್ತೆ? ಮತ್ತೆ ಪೊಲೀಸ್ ಆಫೀಸರ್ ಹೋದ ತಕ್ಷಣ ಕಸ್ಟಮ್ಸ್ ಬಿಟ್ಬಿಡ್ತಾರ ಒಳಗಡೆ? ಪೊಲೀಸ್ ಆಫೀಸರ್ ಹೋಗಿ ಬ್ಯಾಗ್ ಹಿಡ್ಕೊಂಡಾಗ ಕಸ್ಟಮ್ಸ್ನ ಬೈಪಾಸ್ ಮಾಡಿ ಕರ್ಕೊಂಡ್ ಬಂದ್ಬಿಡ್ತಾರ? ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ರಿ. ಕಸ್ಟಮ್ಸ್ ಇನ್ವಾಲ್ವ್ ಇದಾರಲ್ಲ, ಅದು ಫಸ್ಟ್ ಅಲ್ರಿ, ಅದನ್ನ 7ನೇ ಪ್ರಶ್ನೆ ನೀವು ಅವ್ರನ್ನೇ ಕೇಳ್ಬೇಕಲ್ಲ ಮೊದಲು. ಕಸ್ಟಮ್ಸ್ ಯಾರು, ಹೆಂಗ್ ಬಿಟ್ರ ಅಂತಕ್ಕಂಥ ಪ್ರಶ್ನೆ ಯಾರಿಗೆ ಕೇಳ್ಬೇಕು ನೀವು? ಪ್ರೋಟೋಕಾಲ್ ಮಿಸ್ಯೂಸ್ ನಾಳೆ ನೀವಿಗೂ ಮಿಸ್ಯೂಸ್ ಮಾಡ್ಬೋದು. ಪ್ರೋಟೋಕಾಲ್ ನಿಮ್ಗೆ ಕಳಿಸಿದ್ರೆ ಅಲ್ಲಿ ಏರೋಪ್ಲೇನ್ ವರೆಗೆ ಬಿಟ್ಟು ಬರೋದು, ಕುಂದ್ರಿಸೋದು, ಇಮಿಗ್ರೇಷನ್ ಕರ್ಕೊಂಬರೋದು, ಅಥವಾ ಬ್ಯಾಗೇಜ್ ಹೆಲ್ಪಿಗೆ ಪ್ರೋಟೋಕಾಲ್ ಇರುತ್ತೆ. ಪ್ರೋಟೋಕಾಲ್ ಕಸ್ಟಮ್ಸ್ ನ ವೈಲೇಟ್ ಮಾಡಕ್ಕೆಲ್ಲ ಇರ್ತದ? ಅದೇ ರೀ. ಹೆಂಗ್ ಮತ್ತೆ ಯಾರು ಮಾಡ್ತಾರೆ ಅಬ್ಸರ್ವೇಷನ್? ಯಾರು ಮಾಡ್ಬೇಕದ್ನ? ಯಾರು ಮಾಡಕ್ ಅಬ್ಸರ್ವೇಷನ್? 1 ಸರಿ ಓಕೆ, 2 ಸಲ ಓಕೆ. ನಿಮ್ಮ ರಿಪೋರ್ಟ್ ಪ್ರಕಾರ 30-40 ಟೈಮ್ ಹೋಗಿ ಬಂದಿದ್ದಾರೆ ತಾನೆ? ಮತ್ತೆ ಇದು ಯಾರು ಯಾರು ಇರ್ತಾರೆ? ಇನ್ವಾಲ್ವ್ಮೆಂಟ್ ಬಗ್ಗೆ ಯಾರು ಮಾತಾಡೋದೇ ಬೇಡ, ಕಸ್ಟಮ್ಸ್ ಬಗ್ಗೆ ಯಾರು ಮಾತನಾಡೋದೇ ಬೇಡ. ಆಗಲೆಲ್ಲ ಬರೋದು ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ, ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ, ನಮ್ಮ ಕೇಳ್ತೀರಿ ಕೇಳಿ, ತೊಂದರೆ ಇಲ್ಲ. ಬಟ್ ಕಸ್ಟಮ್ಸ್ ಇಲ್ಲಿ ಕಸ್ಟಮ್ಸ್ ಅವ್ರ ಇನ್ವಾಲ್ವ್ಮೆಂಟ್ ಆಗಿದೆ ಅಂತ ನೀವು ಯಾರು ಮಾತಾಡಕ್ ಹೋಗೋದಿಲ್ವಾ? ಅದು ಅಬ್ವಿಯಸ್ಲಿ ಇದಾರೆ ಅಂತ ತಾನೇ ಹೇಳೋದು. ಈಗ ಅಲ್ರಿ, ರಾಜ್ಯ ಸರ್ಕಾರ ಅಲ್ಲಿ ಬರಲ್ಲ, ಇಲ್ಲಿ ನಾವು ಕೇಂದ್ರ ಸರ್ಕಾರ ಅಂತ ಹೇಳಿವಾ ನಿಮಗೆ? ಅಲ್ಲಿ ಅಲ್ರಿ, ಕಸ್ಟಮ್ಸ್ ಅಧಿಕಾರಿ ಅಂತೇಳಿ ಕೇಂದ್ರ ಸರ್ಕಾರ ಅಂತ ಹೇಳಿವಾ ನಿಮಗೆ? ಕೇಂದ್ರ ಸರ್ಕಾರ ಇರ್ತಕ್ಕಂಥದ್ದು ಕಸ್ಟಮ್ಸ್. ಸೊ ಅವ್ರನ್ನ ಕೇಳಬೇಕು. ಅಲ್ಲಿನೂ ಆಗಿರ್ತಕ್ಕಂಥ ಇನ್ವಾಲ್ವ್ಮೆಂಟ್ ಇಲ್ಲಾರಂಗೆ ಇದು ಒಳಗೆ ಬರಕ್ ಸಾಧ್ಯ ಇಲ್ಲ ಅಂತ ನಾವು ಅದ. ಈಗ ನೋಡಿ, ಮುನಿರತ್ನವರು ಏನು ಮಾತನಾಡಿದ್ರೆ ಅದ್ರ ಬಗ್ಗೆ ನಾನು ಟೀಕೆ ಮಾಡಕ್ ಹೋಗಲ್ಲ. ನಾನು ಹೇಳಿರ್ತಕ್ಕಂಥದ್ದು ಇಷ್ಟೇ, ಇದರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಇದೆ ನಿಮಗೂ ಸ್ವಲ್ಪ ಅರ್ಥ ಆಗತ್ತಲ್ವಾ? BJP ಅವರು ನಾಯಕರು ಕೇಂದ್ರದಲ್ಲಾಗಿರ್ಲಿ ಯಾಕೆ ಇನ್ವಾಲ್ವ್ ಆಗಿಲ್ಲ ಅಂತ ನಿಮಗೆ ಅನ್ಸುತ್ತೆ? ಇದು ಒಂದೇ ಪೋರ್ಟ್ನಲ್ಲಿ ಯಾಕೆ ಆಗಿರ್ಬೋದು ಹಿಂಗೆ? ಒನ್ ಟೈಮ್ ಅದಾನಿ ಪೋರ್ಟ್ನಲ್ಲಿ 21,000 ಕೋಟಿಯ ಡ್ರಗ್ಸ್ ಸೀಸ್ ಆಗಿತ್ತು. ಎಷ್ಟು? ಮುಂದ್ರಾ ಪೋರ್ಟ್ನಲ್ಲಿ 21,000 ಕೋಟಿ ಡ್ರಗ್ಸ್ ಸೀಸ್ ಆಗಿತ್ತು. ಏನ್ ಅದ್ರ ಬಗ್ಗೆ ಮಾತನಾಡ್ತಾರೆ ಯಾರನ್ನ? 21,000 crores ಒಂದೇ ಒಂದು ಶಿಪ್ಮೆಂಟ್ ಸೀಸ್ ಆಗಿತ್ತು. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಿದ್ರೆ ಈ ದೇಶದಲ್ಲಿ? ಅದಕ್ಕೆ ಹೇಳೋದು, ನೀವು ಸಮರ್ಪಕವಾಗಿ ಕೇಳಂಗಿದ್ರೆ ಅವ್ರನ್ನೂ ಕೂಡ ಕೇಳಿ. ನಮ್ಮ ರಾಜ್ಯ ಸರ್ಕಾರದ ನಮ್ಮ ಯಾವುದೇ ಆಫೀಸರ್ ಇನ್ವಾಲ್ವ್ಮೆಂಟ್ ಇದ್ರೆ
ಅವ್ರು ಏನು ಕ್ರಮ ಐತೆ ತಗೊಳ್ಳಿ, ಅವ್ರ ಕ್ರಮ ತಗೊಳ್ಳಿ. 10 ವರ್ಷದಿಂದ ಅಲ್ಲೇ ವರ್ಕ್ ಮಾಡ್ತಿದ್ದಾರೆ ಏನು ಅಧಿಕಾರಿಗಳು, ಅದನ್ನ ಚೇಂಜಸ್ ಮಾಡಿಲ್ಲ, ಅದಕ್ಕೆ ಈ ತರ ಆಗ್ತದೆ ಅಂತ. ಇಲ್ಲ ರೀ, ನೀವು ಬೇಕಂತ ನಮ್ಮನ್ನು ಕೇಳ್ತಿರೋ ಅರ್ಥ ಆಗ್ತಲ್ರಿ. ಇಲ್ಲಿ ರಾಜ್ಯ ಸರ್ಕಾರದ 10 ವರ್ಷದಲ್ಲಿ 20 ವರ್ಷ ಒಳಗಿರ್ತಕ್ಕಂಥ ಕಸ್ಟಮ್ ಆಫೀಸರ್ಸ್ ಇನ್ವಾಲ್ವ್ ಇಲ್ಲಾರಂಗೆ ಮಾಡಕ್ ಬರಲ್ಲ ಅಂತ ನನ್ನ ವಾದ ಇದೆ. ನೀವು ಅಗಲೆಲ್ಲ ರಾಜ್ಯ ಸರ್ಕಾರ ಮೇಲೆ ಗೋಬೆ ಕುಂದಿರ್ಸ್ಬೇಕಂತಿದ್ದೀರಾ? ವಾಟ್ ಈಸ್ ಯುವರ್ ಇಂಟೆನ್ಷನ್? ಅಲ್ಲ, ವೈ ಆರ್ ಯು ಆಸ್ಕಿಂಗ್ ದ ಸೇಮ್ ಕ್ವಶನ್? ಎಲ್ಲ ಅಧಿಕಾರಿಗಳಿಗೂ ಕಸ್ಟಮ್ಸ್ ಆಗಿರ್ಬೋದು ಯಾರಾಗಿರ್ಬೋದು, ನೀವು ಕಸ್ಟಮ್ಸ್ ಬಗ್ಗೆನೇ ಮಾತಾಡೋದಲ್ಲ. ನಾನಾ ಕಸ್ಟಮ್ ಅಂತಂದ್ರೆ ಈಗ ನೀವು ಕಸ್ಟಮ್ ಅಂತ ಹೇಳ್ತೀರಿ. ಎಲ್ಲ ಅಧಿಕಾರಿಗಳು ಅಂದ್ರೆ ಯಾರು? ಅಂದ್ರೆ ಈಗ ಅಲ್ಲಿ ಹೇಳ್ತಾರ ಪ್ರಕಾರ 10 ವರ್ಷದಿಂದ ಅಲ್ಲಿಗೆ ಅವ್ರೊಬ್ರು ಇದಾರೆ. ಯಾರೊಬ್ರು ಇದಾರೆ? ಈಗೇನು ಅವ್ರು ಅರೆಸ್ಟ್ ಆಗಿದಾರಲ್ಲ, ಅವರು ಕೂಡ 10 ವರ್ಷದಿಂದ ಅಲ್ಲೇ ವರ್ಕ್ ಮಾಡ್ತಾ ಇದ್ರು ಅಂತ. ಅಲ್ರಿ, ಯಾರೆಲ್ಲ ವರ್ಕ್ ಮಾಡ್ಲಿರಿ ರಾಜ್ಯ ಸರ್ಕಾರದಲ್ಲಿ, ಬಟ್ ಒಳಗೆ ಪೋರ್ಟ್ ಅಥಾರಿಟಿ ನಡೆಸೋದು ಯಾರ್ರಿ? ಇನ್ಫಾರ್ಮೇಶನ್ ಯಾರ ಹತ್ರ ಇರ್ತದೆ? ಇಂಟೆಲಿಜೆನ್ಸ್ ಯಾರ ಹತ್ರ ಇರ್ತದೆ? ಅದು ಮೇನ್ ತಾನೇ. ಅದನ್ನ ಬಿಟ್ಕೊಂಡ್ಬಿಟ್ಟು ಅಗ್ಲಲ್ಲಿ ಇದನ್ನೇ ಕೇಳ್ತಿದ್ರೆ ಹೆಂಗ್ರಿ ನೀವು? ಅಲ್ಲ, ದುರುಪಯೋಗ ಇಲ್ಲದ್ರೆ ಡೈರೆಕ್ಟ್ ಡಿಬಿಟಿನೇ ಮಾಡ್ತಾ ಇದೀವಲ್ಲ, ದುಡ್ಡನ್ನ ಡೈರೆಕ್ಟ್ ಡಿಬಿಟಿನೇ ಮಾಡ್ತಾ ಇದೀವಿ. ಸಮಿತಿ ರಚನೆ ಮಾಡಿದೀವಿ, ಸಮಿತಿ ಮುಖಾಂತರ ದುಡ್ಡು ಕೊಡ್ತಾ ಇದೀವಿ, ಅದು ದುರುಪಯೋಗ ಅಂತ ಹೇಳ್ತಕ್ಕಂಥ ವಾದ ಇದೆ. ಇದು ಎಲ್ಲಾ ಸರ್ಕಾರ ಸಂದರ್ಭದಲ್ಲಿ. ಈಗ ನಾವು ಬೋರ್ಡ್ ಕಾರ್ಪೊರೇಷನ್ ಮಾಡ್ತೀವಿ, ಯಾರವರು? ಬೋರ್ಡ್ ಕಾರ್ಪೊರೇಷನ್ ಎಲ್ಲ ಸರ್ಕಾರದಲ್ಲಿ ಆಗಲ್ಲ, ಚೇರ್ಮನ್ಗಳು ಆಗ್ತಾರೆ. ಯಾರು ಅವರಲ್ಲ? ಪಕ್ಷದ ಕಾರ್ಯಕರ್ತರು ತಾನೆ. ಹೌದು, ಅವ್ರು ಹೇಳಿರ್ತಕ್ಕಂಥದ್ದು ಒಂದು ಪಾಯಿಂಟ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇದನ್ನ ನೀವು ದುಡ್ಡು ಖರ್ಚು ಮಾಡ್ತಾ ಇದೀರಿ ಅಂತ ಹೇಳಿದ್ರು. 60,000 ಕೋಟಿ ನಾವು ಡಿಬಿಟಿ ಮಾಡಿದ ಸಂದರ್ಭದಲ್ಲಿ ಈ ಸಮಿತಿಗಳು ಎಲ್ಲ ಸೇರಿ ಸುಮಾರು 50 ರಿಂದ 60 ಕೋಟಿ ಖರ್ಚಾಗ್ಬೋದು. ಅದನ್ನ ನಾನು ಸಮರ್ಥನೆ ಮಾಡ್ತಾ ಇಲ್ಲ. ಅದು ಎಲ್ಲ ಸರ್ಕಾರಗಳು ಮಾಡಿದಾವೆ, ನಾವು ಮಾಡಿದ್ವಿ ಅಂದ್ರೆ ಅವ್ರು ಮಾಡಿದಾರೆ ಅಂತ ನಾವು ಮಾಡೋದಿಲ್ಲ. ಅನುಷ್ಠಾನ ಆಗಬೇಕು, ಕ್ಲಿಯರಿಟಿ ಹೋಗಿ ಇಂಪ್ಲಿಮೆಂಟ್ ಆಗಲಿಕ್ಕೆ, ಓವರ್ ಲುಕ್ ಮಾಡಲಿಕ್ಕೆ, ಅದನ್ನ ಸೂಪರ್ವೈಸ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಶಾಸಕರನ್ನ ಹಕ್ಕನ್ನ ಮುಟ್ಟುಗೊಳಿಸಬೇಕಾಗಿರ್ಲಿ, ಅವ್ರನ್ನ ಅಗೌರವ ನಡೆಸಬೇಕಾಗಿರ್ಲಿ, ಅವರು ಪ್ರೋಟೋಕಾಲ್ನ ಮಿಸ್ ಮಾಡಲ್ಲ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ. ಸರ್, ಈ 1 ಕೋಟಿವರೆಗಿನ ಗುತ್ತಿಗೆ ತೆರಿಗೆಯಲ್ಲಿ, ಗುತ್ತಿಗೆ ಟೆಂಡರ್ ಅಲ್ಲಿ ಅಲ್ಪಸಂಖ್ಯಾತರಿಗೆ 4% ಮೀಸಲಾತಿ ಕೊಡೋದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾರೆ ಸರ್ ಬಿಜೆಪಿ. ವಿರೋಧ ಅವರೆಲ್ಲದಕ್ಕೂ ವ್ಯಕ್ತಪಡಿಸ್ತಾರೆ. ಈಗ ಸಮುದಾಯ ಕ್ರೀಮಿಲೇಯರ್ 10% ರಿಸರ್ವೇಶನ್ ಕೊಟ್ರಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಕೇಂದ್ರ ಸರ್ಕಾರದಲ್ಲಿ 10% ಕ್ರೀಮಿಲೇಯರ್ ರಿಸರ್ವೇಶನ್ ಕೊಟ್ಟರು, ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ರಿಸರ್ವೇಶನ್ ಅವ್ರು ಕೊಟ್ಟಿಲ್ವಾ? ರಿಸರ್ವೇಶನ್ ಅವರು ರಿಸರ್ವೇಶನ್ ಕೊಡಕ್ಕೆ ಎಲ್ಲರಿಗೆ ಬಸವಣ್ಣರು ಹೇಳಿದಾರಲ್ಲ, ಎಲ್ಲರಿಗೆ ಸಮಬಾಳು, ಎಲ್ಲರಿಗೆ ಸಮಪಾಲು. ಮತ್ತೆ ಅವ್ರು ಕೊಟ್ಟಿರ್ತಕ್ಕಂಥ ಯಾವ ಸಮುದಾಯ ಕೊಟ್ಟಿದ್ರು? ಅವರು 10% ಕ್ರಿಮಿಲೇಯರ್ ಕೊಟ್ರಲ್ಲ, ಯಾರಿಗೆ ಕೊಟ್ಟಿರೋದು? ಅದು ಯಾವ ಸಮುದಾಯ ಬರುತ್ತೆ ಅದ್ರಾಗ? 10% ಕ್ರಿಮಿಲೇಯರ್ ಅಂತ ಬಂದಾಗ ಯಾವ ಸಮುದಾಯ ಬರ್ತದಾಗ ನೀವು ಚರ್ಚೆ ಮಾಡ್ಬೇಕಲ್ಲ, ಇದನ್ನು ಕೇಳ್ಬೇಕಲ್ಲ. ಕೇಳಿ ನೋಡಿ ಅವರಿಗೆ. ಸರ್, ಅದೇ ರೀ, ಈಗ ಅವ್ರು ಹೇಳ್ತಕ್ಕಂಥದ್ದು ವಾದ ಏನಿದೆ, ಅವರು ಒಂದು ಕಂಪ್ನಿ ಹೆಸರು ಹೇಳಿದ್ದಾರೆ, ಆ ಕಂಪ್ನಿಗೆ ಟೆಂಡರ್ ಸಿಕ್ಕಿಲ್ಲ. ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಬೇರೆ ಇದೆ ಅಲ್ವಾ? ಕೇಳಿರ್ತಕ್ಕಂಥ ಪ್ರಶ್ನೆ ಬಿಟ್ಬಿಟ್ಟು ಅಲ್ಲಿ ಬಂದು ಯಾವುದೋ ಆರೋಪ ಮಾಡೋದ್ರಿಂದ ಟೆಂಡರ್ ಆಗಿ 1 ವರ್ಷ ಆಗಿದೆ. ನಾವು ಹೇಳಿದ್ವಿ ನಿಮ್ಮ ಹತ್ರ ಏನನ್ನ ದಾಖಲೆ ತಿಳಿದ್ರೆ ಕೊಡ್ರಿ, ಚೆಕ್ ಮಾಡಿ ವೆರಿಫೈ ಮಾಡ್ತೀವಿ ಅಂತ ಹೇಳಿದ್ವಿ ಅವ್ರಿಗೆ. ಅಲ್ರಿ, ದಾಖಲಾತಿ ಕೊಡ್ಬೇಕಲ್ರಿ, ದಾಖಲಾತಿ ಕೊಡ್ಬೇಕು ತಾನೆ. ದಾಖಲಾತಿ ಕೊಟ್ಟರೆ ವೆರಿಫೈ ಮಾಡಿ ಹೇಳ್ಬೋದು ಸರಿ ಇದೆಯೋ ತಪ್ಪಿದೆ ಅಂತೇಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.